Hi friends, ಎಲ್ಲರಿಗೂ ನಮಸ್ಕಾರ. Welcome to my channel Manasashri Learn with Fun. Today we are going to learn about can. Friends, ಇವತ್ತು ನಾವು can usage ಏನು ಅಂತ ತಿಳ್ಕೊಳ್ಳೋಣ. Can use ಏನು ಅಂದರೆ ನಮ್ಮ ಸಾಮರ್ಥ್ಯನ ತಿಳಿಸೋಕ್ಕೋಸ್ಕರ ಹೇಳುವಂಥ modal verb. Definition: it used to indicate ability, inability, possibility. ಅಂದರೆ ಎಬಿಲಿಟಿನ ಹೇಳುವಾಗ ಅಥವಾ ಇನ್ನೆಬಿಲಿಟಿನ ಹೇಳುವಾಗ ಅಥವಾ ಪಾಸಿಬಿಲಿಟಿನ ಹೇಳುವಾಗ ಕೆನ್ನ ಯೂಸ್ ಮಾಡ್ತೀವಿ. ಎಬಿಲಿಟಿ ಅಂದರೆ ಸಾಮರ್ಥ್ಯನ ಹೇಳುವಾಗ, ಇನ್ನೆಬಿಲಿಟಿ ಅಂದರೆ ಸಾಮರ್ಥ್ಯ ಇಲ್ಲ ಅಂತ ಹೇಳುವಾಗ, ಪಾಸಿಬಿಲಿಟಿ ಅಂದರೆ ಸಾಧ್ಯತೆ. ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ಮೋಡಲ್ ವರ್ಬ್ ಪ್ಲಸ್ V1 ಫಾರ್ಮ್, ವರ್ಬ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಸೊ ಫ್ರೆಂಡ್ಸ್, ಮೋಡಲ್ ವರ್ಬ್ಸ್ನಲ್ಲಿ ಯಾವಾಗಲೂ ನಮಗೆ ಎಸ್ ಅನ್ನೋದು ಬರಲ್ಲ. ಕೆನ್ಸ್, ಕುಡ್ಸ್, ಮೇಸ್ ಈ ಥರ ಎಸ್ ಅನ್ನೋದು ಆ್ಯಡ್ ಮಾಡಿದ್ರೆ ತಪ್ಪಾಗುತ್ತೆ. ಓನ್ಲಿ ನಮಗೆ ಕ್ಯಾನ್, ಗುಡ್, ಮೇ ಈ ಥರನೇ ಹೇಳಬೇಕು. ಓಕೆನಾ ಫ್ರೆಂಡ್ಸ್? ಸೊ ಸಬ್ಜೆಕ್ಟಿವ್ ಪ್ರೊನೌನ್ಸ್ಗೆ ಎಲ್ಲದಕ್ಕೂ ಕೂಡ ಅಂದರೆ ಐ, ಯು, ವಿ, ಹಿ, ಶಿ, ಇಟ್, ಸಿಂಗ್ಯುಲರ್ಸ್, ಪ್ಲೂರಲ್ಸ್, ದೇ ಈ ಥರ ಸಬ್ಜೆಕ್ಟಿವ್ ಪ್ರೊನೌನ್ಸ್ಗೆ ಎಲ್ಲದಕ್ಕೂ ಕೂಡ ನಮಗೆ ಕೆನ್ನೇ ಬರುತ್ತೆ. ಓಕೆನಾ ಫ್ರೆಂಡ್ಸ್? ಎಕ್ಸಾಂಪಲ್ ನೋಡೋಣ. ಐ ಕ್ಯಾನ್ ಟೀಚ್ ವೆಲ್. ನನಗೆ ಟೀಚ್ ಮಾಡೋಕ್ಕೆ, ನನಗೆ ಚೆನ್ನಾಗಿ ಟೀಚ್ ಮಾಡೋಕ್ಕೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಐ ಕ್ಯಾನ್ ಟೀಚ್ ವೆಲ್, ಐ ವಿಲ್ ಟೀಚ್ ವೆಲ್ ಅಂದರೆ ನಾನು ಟೀಚ್ ಮಾಡ್ತೀನಿ, ನಾನು ಚೆನ್ನಾಗಿ ಟೀಚ್ ಮಾಡ್ತೀನಿ. ಅದೇ ಐ ಕ್ಯಾನ್ ಟೀಚ್ ವೆಲ್ ಅಂದರೆ ನನಗೆ ಚೆನ್ನಾಗಿ ಟೀಚ್ ಮಾಡೋಕ್ಕೆ ಆಗುತ್ತೆ. ಟೀಚ್ ಮಾಡೋಕ್ಕೆ ಆಗುತ್ತೆ ಅಂತ ಸಾಮರ್ಥ್ಯ ಇದೆ ಅಂತ ಹೇಳ್ತಾ ಇರೋದು. ನನಗೆ ಆ ಸಾಮರ್ಥ್ಯ ಇದೆ ಈ ಥರ ಹೇಳುವಾಗ ಕೆನ್ನ ಯೂಸ್ ಮಾಡ್ತೀವಿ. ಐ ಕ್ಯಾನ್ ಟೀಚ್ ವೆಲ್. ಐ ಅನ್ನೋದೇನಾಗುತ್ತೆ? ಸಬ್ಜೆಕ್ಟ್. ಸೊ ಐ ಅನ್ನೋದು ಸಬ್ಜೆಕ್ಟ್, ಕೆನ್ ಅನ್ನೋದು ಮೋಡಲ್ ವರ್ಬ್, ಟೀಚ್ ಅನ್ನೋದೇನಾಗುತ್ತೆ ಫ್ರೆಂಡ್ಸ್? ಮೇನ್ ವರ್ಬ್, V1 ಫಾರ್ಮ್ ಅಲ್ವಾ? ವೆಲ್ ಅನ್ನೋದು ನಮಗೆ ಆಬ್ಜೆಕ್ಟ್. ಐ ಕ್ಯಾನ್ ಟೀಚ್ ವೆಲ್, ನನಗೆ ಚೆನ್ನಾಗಿ ಟೀಚ್ ಮಾಡೋಕ್ಕೆ ಆಗುತ್ತೆ. ಸೊ ಇಲ್ಲಿ ಸಾಮರ್ಥ್ಯನ ತಿಳಿಸ್ತಾ ಇರೋದು. ನೆಕ್ಸ್ಟ್, ಐ ಕ್ಯಾನ್ ಮೋಟಿವೇಟ್ ಚಿಲ್ಡ್ರನ್, ನಾನು ಮಕ್ಕಳನ್ನ ಮೋಟಿವೇಟ್ ಮಾಡೋಕ್ಕೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಐ ಕ್ಯಾನ್ ಮೋಟಿವೇಟ್ ಚಿಲ್ಡ್ರನ್, ನನಗೆ ಮಕ್ಕಳನ್ನ ಮೋಟಿವೇಟ್ ಮಾಡೋಕ್ಕೆ ಆಗುತ್ತೆ ಅಂತ ಸಾಮರ್ಥ್ಯನ ತಿಳಿಸ್ತಾ ಇರೋದು. ಐ ಕ್ಯಾನ್ ಮೋಟಿವೇಟ್ ಚಿಲ್ಡ್ರನ್. ಐ ಅನ್ನೋದು ಸಬ್ಜೆಕ್ಟ್, ಕೆನ್ ಅನ್ನೋದು ಮೋಡಲ್ ವರ್ಬ್, ಮೋಟಿವೇಟ್ ಅನ್ನೋದು ಮೇನ್ ವರ್ಬ್, ಚಿಲ್ಡ್ರನ್ ಅನ್ನೋದು ಆಬ್ಜೆಕ್ಟ್. ನೆಕ್ಸ್ಟ್, ಕೃಷ್ಣ ಕ್ಯಾನ್ ಸ್ಪೀಕ್ ಸೆವ್ರಲ್ ಲ್ಯಾಂಗ್ವೇಜಸ್. ಕೃಷ್ಣನ್ಗೆ ಸೆವ್ರಲ್ ಲ್ಯಾಂಗ್ವೇಜಸಲ್ಲಿ ಮಾತಾಡೋಕ್ಕೆ ಆಗುತ್ತೆ. ಕೃಷ್ಣನ್ಗೆ ಸೆವ್ರಲ್ ಲ್ಯಾಂಗ್ವೇಜಸಲ್ಲಿ ಮಾತಾಡೋಕ್ಕೆ ಆ ಸಾಮರ್ಥ್ಯ ಇದೆ ಅಂತ ತಿಳಿಸ್ತಾ ಇರೋದು. ಕೃಷ್ಣ ಕ್ಯಾನ್ ಸ್ಪೀಕ್ ಸೆವ್ರಲ್ ಲ್ಯಾಂಗ್ವೇಜಸ್, ಕೃಷ್ಣನ್ಗೆ ಸೆವ್ರಲ್ ಲ್ಯಾಂಗ್ವೇಜಸಲ್ಲಿ ಮಾತಾಡೋಕ್ಕೆ ಆಗುತ್ತೆ. ಕೃಷ್ಣ ಅನ್ನೋದೇನಾಗುತ್ತೆ? ಸಬ್ಜೆಕ್ಟ್, ಕೆನ್ ಅನ್ನೋದು ಮೋಡಲ್ ವರ್ಬ್, ಸ್ಪೀಕ್ ಅನ್ನೋದು ನಮಗೆ ಮೇನ್ ವರ್ಬ್, ಸೆವ್ರಲ್ ಲ್ಯಾಂಗ್ವೇಜಸ್ ಅನ್ನೋದು ನಮ್ಗೆ ಏನಾಗುತ್ತೆ? ಆಬ್ಜೆಕ್ಟ್. ನೆಕ್ಸ್ಟ್, ವಿ ಕ್ಯಾನ್ ಪ್ಲೇ ಚೆಸ್. ನಾವು ಚೆಸ್ ಆಡ್ಬೋದು, ನಮಗೆ ಚೆಸ್ ಆಡೋಕ್ಕೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ವಿ ಕ್ಯಾನ್ ಪ್ಲೇ ಚೆಸ್ ಅಥವಾ ಐ ಕ್ಯಾನ್ ಪ್ಲೇ ಚೆಸ್, ನಾನು ಚೆಸ್ ಆಡ್ಬೋದು, ನಾನು ಚೆಸ್ ಆಡೋಕ್ಕೆ ಆಗುತ್ತೆ, ಆ ಸಾಮರ್ಥ್ಯ ಇದೆಯಾ ಅಂತ ಹೇಳುವಾಗ ಕೆನ್ನ ಯೂಸ್ ಮಾಡ್ತೀವಿ. ಹಿ ಕ್ಯಾನ್ ಪ್ಲೇ ಚೆಸ್, ಅವ್ನು ಚೆಸ್ ಆಡ್ಬೋದು. ದೇ ಕ್ಯಾನ್ ಪ್ಲೇ ಚೆಸ್, ಅವರು ಚೆಸ್ ಆಡ್ಬೋದು, ಆ ಸಾಮರ್ಥ್ಯ ಅವ್ರಿಗಿದೆ, ಚೆಸ್ ಆಡೋಕ್ಕೆ ಆಗುತ್ತೆ. ಈ ಥರ ಸಾಮರ್ಥ್ಯ ಇದೆ ಅಂತ ಹೇಳುವಾಗ ಕೆನ್ನ ಯೂಸ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ವಿ ವಿಲ್ ಪ್ಲೇ ಚೆಸ್ ಅಂದರೆ ನಾವು ಚೆಸ್ ಆಡ್ತೀವಿ. ಐ ಕ್ಯಾನ್ ಪ್ಲೇ ಚೆಸ್ ಅಂದರೆ ನನಗೆ ಚೆಸ್ ಆಡೋಕ್ಕೆ ಆಗುತ್ತೆ, ಆ ಸಾಮರ್ಥ್ಯ ಇದೆ, ನಾನು ಚೆಸ್ ಆಡ್ಬೋದು ಅಂತ ಹೇಳುವಾಗ ಕೆನ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಸೊ ವಿ ಅನ್ನೋದು ಸಬ್ಜೆಕ್ಟ್, ಕೆನ್ ಅನ್ನೋದು ಮೋಡಲ್ ವರ್ಬ್, ಪ್ಲೇ ಅನ್ನೋದು ಮೇನ್ ವರ್ಬ್, ಚೆಸ್ ಅನ್ನೋದು ಆಬ್ಜೆಕ್ಟ್. ಸೊ ಫ್ರೆಂಡ್ಸ್, ಈ ಥರ ಸಾಮರ್ಥ್ಯ ಇದೆ ಅಂತ ಹೇಳುವಾಗ ಕೆನ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಇನ್ನೆಬಿಲಿಟಿ. ಇನ್ನೆಬಿಲಿಟಿ ಅಂದರೆ ಸಾಮರ್ಥ್ಯ ಇಲ್ಲ ಅಂತ ಹೇಳುವಾಗ ನಾವು ಕಾಂಟ್ನ ಯೂಸ್ ಮಾಡ್ತೀವಿ. ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ಮೋಡಲ್ ವರ್ಬ್ ನಾಟ್ ಪ್ಲಸ್ V1 ವರ್ಬ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್ ನೋಡೋಣ ಫ್ರೆಂಡ್ಸ್. ಹಿ ಕಾಂಟ್ ಡ್ರೈವ್ ಎ ಕಾರ್, ಅವನಿಗೆ ಡ್ರೈವ್ ಮಾಡೋಕ್ಕೆ ಆಗೋದಿಲ್ಲ. ಹಿ ಕಾಂಟ್, ಆ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾ ಇರೋದು. ಹಿ ಕಾಂಟ್. ಫ್ರೆಂಡ್ಸ್, ಕೆನಾಟ್ನ ನಾವು ಕಾಂಟ್ರಾಕ್ಟ್ ವರ್ಡ್ಸಲ್ಲಿ ಕಾಂಟ್ ಅಂತ ಹೇಳ್ತೀವಿ. ಕೆನ್ ನಾಟ್ನ ನಾವು ಕಾಂಟ್.
ಕಾಂಟ್ರಾಕ್ಟ್ ವರ್ಡ್ನಲ್ಲಿ ಏನು ಹೇಳ್ತೀವಿ? ಕಾಂಟ್. ಓಕೆನಾ ಫ್ರೆಂಡ್ಸ್? ಹಿ ಕಾಂಟ್ ಡ್ರೈವ್ ಎ ಕಾರ್. ಹಿ ಅನ್ನೋದು ಸಬ್ಜೆಕ್ಟ್, ಕಾಂಟ್ ಅನ್ನೋದು ಮೋಡಲ್ ವರ್ಬ್, ಡ್ರೈವ್ ಅನ್ನೋದು ನಮಗೆ ಮೇನ್ ವರ್ಬ್, ಕಾರ್ ಅನ್ನೋದು ಆಬ್ಜೆಕ್ಟ್. ಹಿ ಕಾಂಟ್ ಡ್ರೈವ್ ಎ ಕಾರ್. ಅವನಿಗೆ ಡ್ರೈವ್ ಮಾಡೋಕ್ಕೆ ಆಗೋದಿಲ್ಲ, ಅವ್ನು ಡ್ರೈವ್ ಮಾಡೋಕ್ಕಾಗಲ್ಲ, ಆ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾ ಇರೋ ಸಂದರ್ಭ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ವಿ ಕಾಂಟ್ ಗೋ. ನಮ್ಗಲ್ಲಿ ಹೋಗೋಕ್ಕಾಗೋದಿಲ್ಲ. ವಿ ಕಾಂಟ್ ಗೋ ದೇರ್. ನಮ್ಗಲ್ಲಿ ಹೋಗೋಕ್ಕೆ ಆಗೋದಿಲ್ಲ, ಆ ಸಾಮರ್ಥ್ಯ ಇಲ್ಲ. ವಿ ಕಾಂಟ್ ಗೋ. ನಾವಲ್ಲಿ ಹೋಗೋಕ್ಕೆ ಆಗೋಲ್ಲ, ಆಗೋದಿಲ್ಲ. ಐ ಕಾಂಟ್ ಗೋ ದೇರ್. ನನಗಲ್ಲಿ ಹೋಗೋಕ್ಕಾಗೋದಿಲ್ಲ. ಈ ಥರ ವಿ ಕಾಂಟ್ ಗೋ, ಆ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾ ಇರೋ ಸಂದರ್ಭ. ವಿ ಅನ್ನೋದು ಸಬ್ಜೆಕ್ಟ್, ಕಾಂಟ್ ಅನ್ನೋದು ಮೋಡಲ್ ವರ್ಬ್, ಗೋ ಅನ್ನೋದು ಮೇನ್ ವರ್ಬ್. ರಾಧಾ ಕಾಂಟ್ ರಿಮೆಂಬರ್ ಹಿಸ್ ನೇಮ್. ರಾಧಾಗೆ ಅವರ ನೇಮ್ ನೆನಪಾಗ್ತಿಲ್ಲ. ರಾಧಾ ಕಾಂಟ್ ರಿಮೆಂಬರ್ ಹಿಸ್ ನೇಮ್. ಸೊ ರಾಧಾ ಅನ್ನೋದು ಸಬ್ಜೆಕ್ಟ್, ಕಾಂಟ್ ಅನ್ನೋದು ಮೋಡಲ್ ವರ್ಬ್, ರಿಮೆಂಬರ್ ಅನ್ನೋದು ಮೇನ್ ವರ್ಬ್, ನೇಮ್ ಅನ್ನೋದು ಆಬ್ಜೆಕ್ಟ್. ನೆಕ್ಸ್ಟ್, ಐ ಕಾಂಟ್ ಪ್ರಾಮಿಸ್ ಎನಿಥಿಂಗ್ ಬಟ್ ಐ ವಿಲ್ ಡೂ ವಾಟ್ ಐ ಕ್ಯಾನ್. ನೋಡಿ ಫ್ರೆಂಡ್ಸ್, ಐ ಕಾಂಟ್ ಪ್ರಾಮಿಸ್ ಎನಿಥಿಂಗ್. ನಾನು ಏನೂ ಭರೋಸೆ ಕೊಡೋ ಸಾಧ್ಯವಿಲ್ಲ. ಐ ಕಾಂಟ್, ನನಗೆ ಮಾಡೋಕ್ಕಾಗೋದಿಲ್ಲ. ಐ ಕಾಂಟ್ ಪ್ರಾಮಿಸ್ ಎನಿಥಿಂಗ್. ನಾನು ಏನೂ ಭರೋಸೆ ಕೊಡು ಅಂದರೆ ಪ್ರಾಮಿಸ್ ಮಾಡೋ ಸಾಧ್ಯವಿಲ್ಲ, ಮಾಡೋಕ್ಕಾಗೋದಿಲ್ಲ. ಬಟ್ ಐ ವಿಲ್ ಡೂ ವಾಟ್ ಐ ಕ್ಯಾನ್. ನಾನು ಏನು ಮಾಡ್ಬೋದು, ನನಗೇನು ಮಾಡೋಕ್ಕಾಗುತ್ತೋ ಅದನ್ನು ನಾನು ಮಾಡ್ತೀನಿ. ಐ ವಿಲ್ ಡೂ ಅಂದರೆ ನಾನು ಮಾಡ್ತೀನಿ. ವಾಟ್ ಐ ಕ್ಯಾನ್ ಅಂದರೆ ನಾನು ಏನು ಮಾಡ್ಬೋದು, ನನಗೇನು ಮಾಡೋಕ್ಕಾಗುತ್ತೋ ಐ ವಿಲ್ ಡೂ, ನಾನು ಅದನ್ನು ಮಾಡ್ತೀನಿ. ಐ ಕಾಂಟ್ ಪ್ರಾಮಿಸ್ ಎನಿಥಿಂಗ್ ಬಟ್ ಐ ವಿಲ್ ಡೂ ವಾಟ್ ಐ ಕ್ಯಾನ್. ನಾನು ಏನೂ ಭರೋಸೆ ಕೊಡೋ ಸಾಧ್ಯವಿಲ್ಲ, ಆದರೆ ನನಗೇನು ಮಾಡೋಕ್ಕಾಗುತ್ತೋ ಅದನ್ನು ಮಾಡ್ತೀನಿ ಅಂತ ಹೇಳ್ತಾ ಇರೋ ಸಂದರ್ಭ. ಓಕೆನಾ ಫ್ರೆಂಡ್ಸ್? ಐ ಕಾಂಟ್ ಪ್ರಾಮಿಸ್ ಎನಿಥಿಂಗ್ ಬಟ್ ಐ ವಿಲ್ ಡೂ ವಾಟ್ ಐ ಕ್ಯಾನ್. ಈ ಥರ ಫ್ರೆಂಡ್ಸ್ ಇನ್ನೆಬಿಲಿಟಿಯಲ್ಲಿ ಹೇಳುವಾಗ, ಸಾಮರ್ಥ್ಯ ಇಲ್ಲ ಅಂತ ಹೇಳುವಾಗ ನಾವು ಈ ಥರ ಸ್ಟೇಟ್ಮೆಂಟ್ಸ್ನ, ಈ ಥರ ಕಾಂಟ್ನ ನಾವು ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಇನ್ಫಾರ್ಮಲ್ ವೇಯಲ್ಲಿ ಹೇಳುವಾಗ, ಪರ್ಮಿಷನ್ನ ಕೇಳುವಾಗ ಕೆನ್ನ ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದು ನೋಡೋಣ. ಸ್ಟ್ರಕ್ಚರ್ ಬಂದು ಮೋಡಲ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ verb form, V1 form plus object. Example, can I read newspaper? ನಾನು ನ್ಯೂಸ್ ಪೇಪರ್ ಓದ್ಬೋದಾ? ನೋಡಿ ಫ್ರೆಂಡ್ಸ್, ಇಲ್ಲಿ ಕೆನ್ ಅನ್ನೋದು ನಮಗೆ ಫಸ್ಟ್ ಬರುತ್ತೆ. ಅದೇ ಅಲ್ವಾ ನಮಗೆ ರೂಲ್? ಮೋಡಲ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ verb form ಪ್ಲಸ್ ಆಬ್ಜೆಕ್ಟ್. ಸೊ ಕೆನ್ ಅನ್ನೋದು ಏನಾಗುತ್ತೆ? ಮೋಡಲ್ ವರ್ಬ್. ಐ ಅನ್ನೋದು ಸಬ್ಜೆಕ್ಟ್. ರೀಡ್ ಅನ್ನೋದು ಏನಾಗುತ್ತೆ? ಮೇನ್ ವರ್ಬ್. ನ್ಯೂಸ್ ಪೇಪರ್ ಅನ್ನೋದು ಆಬ್ಜೆಕ್ಟ್. ಈ ಥರ ಇನ್ಫಾರ್ಮಲ್ ವೇಯಲ್ಲಿ ಹೇಳುವಾಗ, ಪರ್ಮಿಷನ್ನ ಕೇಳುವಾಗ ನಾವು ಕೆನ್ನ ಯೂಸ್ ಮಾಡ್ತೀವಿ. ಕೆನ್ ಐ ರೀಡ್ ನ್ಯೂಸ್ ಪೇಪರ್? ನಾನು ನ್ಯೂಸ್ ಪೇಪರ್ ಓದ್ಬೋದಾ? ನೆಕ್ಸ್ಟ್, ಕೆನ್ ಐ ಕಾಲ್ ಬ್ಯಾಕ್ ಟುಮಾರೋ? ನಾಳೆ ನಾನು ಕಾಲ್ ಮಾಡ್ಬೋದಾ? ಕೆನ್ ರಾಧಾ ಕುಕ್? ರಾಧಾ ಅಡುಗೆ ಮಾಡ್ಬೋದಾ? ಕೆನ್ ರಾಧಾ ಕುಕ್? ರಾಧಾ ಅಡುಗೆ ಮಾಡೋಕ್ಕಾಗುತ್ತಾ? ರಾಧಾ ಅಡುಗೆ ಮಾಡ್ಬೋದಾ ಅಂತ ಈ ಥರ ಕ್ವಶನ್ ಕೇಳುವಾಗ, ಐ ಮೀನ್ ಪರ್ಮಿಷನ್ನ ಕೇಳುವಾಗ ನಾವು ಕೆನ್ನ ಯೂಸ್ ಮಾಡ್ತೀವಿ. ಅದು ಇನ್ಫಾರ್ಮಲ್ ವೇ ಅಲ್ಲಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಕ್ಯಾನ್ ಹಿ ಪ್ಲೇ ಕ್ರಿಕೆಟ್? ಅವನು ಕ್ರಿಕೆಟ್ ಆಡೋಕ್ಕಾಗುತ್ತಾ? ಕ್ರಿಕೆಟ್ ಆಡ್ಬೋದಾ? ಅವನು ಕ್ರಿಕೆಟ್ ಆಡ್ಬೋದಾ? ಈ ಥರ ಪರ್ಮಿಷನ್ನ ಕೇಳ್ತಾ ಇರೋದು. ನೋಡಿ ಫ್ರೆಂಡ್ಸ್, ಕೆನ್ ಅನ್ನೋದು ಏನಾಗುತ್ತೆ? ಮೋಡಲ್ ವರ್ಬ್. ಹಿ ಅನ್ನೋದು ಸಬ್ಜೆಕ್ಟ್. ಪ್ಲೇ ಅನ್ನೋದು ಮೇನ್ ವರ್ಬ್. ಕ್ರಿಕೆಟ್ ಅನ್ನೋದು ಏನಾಗುತ್ತೆ? ಆಬ್ಜೆಕ್ಟ್. ಕ್ಯಾನ್ ಹಿ ಪ್ಲೇ ಕ್ರಿಕೆಟ್? ಅವನು ಕ್ರಿಕೆಟ್ ಆಡೋಕ್ಕೆ ಆಗುತ್ತಾ, ಆ ಸಾಮರ್ಥ್ಯ ಇದೆಯಾ ಅಂತ ಪರ್ಮಿಷನ್ನ ಕೇಳ್ತಾ ಇರೋದು. ಸೊ ಈ ಥರ ಇನ್ಫಾರ್ಮಲ್ ವೇಯಲ್ಲಿ ಅಥವಾ ಈ ಥರ ಪರ್ಮಿಷನ್ನ ಕೇಳುವಾಗ ನಾವು ಕೆನ್ನೇ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಇನ್ಫಾರ್ಮೇಷನ್ ಕ್ವಶನ್ಸ್. ಸ್ಟ್ರಕ್ಚರ್ ಬಂದು ಮೋಡಲ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್, V1 ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್, ಕಾಂಟ್ ದೇ ಅಟೆಂಡ್ ದ ಪಾರ್ಟಿ? ಅವ್ರ ಪಾರ್ಟಿಗೆ ಅಟೆಂಡ್ ಆಗೋದಿಲ್ವಾ? ಅವ್ರ ಪಾರ್ಟಿಗೆ ಅಟೆಂಡ್ ಆಗೋ ಸಾಧ್ಯವಿಲ್ವಾ? ಕಾಂಟ್ ದೇ ಅಟೆಂಡ್ ದ ಪಾರ್ಟಿ? ಅವ್ರ ಪಾರ್ಟಿಗೆ ಅಟೆಂಡ್ ಆಗೋದಿಲ್ವಾ? ಅಟೆಂಡ್ ಆಗಲ್ವಾ? ಈ ಥರ ಕ್ವಶನ್ ಕೇಳ್ತಾ ಇರೋದು. ಸೊ ಕಾಂಟ್ ಅನ್ನೋದು ಏನಾಗುತ್ತೆ ಫ್ರೆಂಡ್ಸ್? ಮೋಡಲ್ ವರ್ಬ್. ದೇ ಅನ್ನೋದು ಸಬ್ಜೆಕ್ಟ್, ಅಟೆಂಡ್ ಅನ್ನೋದು ಮೇನ್ ವರ್ಬ್,
ಪಾರ್ಟಿ ಅನ್ನೋದು ಆಬ್ಜೆಕ್ಟ್. ಕಾಂಟ್ ಯು ಬಿಲೀವ್ ಮೀ, ನೀವು ನನ್ನನ್ನು ನಂಬೋದಿಲ್ವಾ? ಕಾಂಟ್ ಯು ಬಿಲೀವ್ ಮೀ? ಓಕೆನಾ ಫ್ರೆಂಡ್ಸ್? ಕಾಂಟ್ ಇಟ್ ಫ್ಲೈ, ಅದು ಫ್ಲೈ ಆಗಲ್ವಾ? ಅದು ಫ್ಲೈ ಆಗೋ ಸಾಧ್ಯವಿಲ್ವಾ? ಕಾಂಟ್ ಇಟ್ ಫ್ಲೈ? ಕಾಂಟ್ ಹಿ ರೈಡ್ ಎ ಬೈಕ್, ಅವನು ಬೈಕ್ ಓಡಿಸಲು ಸಾಧ್ಯವಿಲ್ವಾ? ಕಾಂಟ್ ಹಿ ರೈಡ್ ಎ ಬೈಕ್, ಅವನು ಬೈಕ್ ರೈಡ್ ಆಗೋದಿಲ್ವಾ? ರೈಡ್ ಮಾಡೋಕ್ಕಾಗೋದಿಲ್ವಾ? ರೈಡ್ ಮಾಡಲ್ವಾ? ಅದು ಸಾಧ್ಯವಿಲ್ವಾ ಅಂತ ಕ್ವಶನ್ ಕೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಇಲ್ಲಿ ಕಾಂಟ್ ಅನ್ನೋದು ಏನಾಗುತ್ತೆ? ಮೋಡಲ್ ವರ್ಬ್. ಹಿ ಅನ್ನೋದು ಸಬ್ಜೆಕ್ಟ್. ರೈಡ್ ಅನ್ನೋದು ಏನಾಗುತ್ತೆ ಫ್ರೆಂಡ್ಸ್? ಮೇನ್ ವರ್ಬ್. ಬೈಕ್ ಅನ್ನೋದು ಆಬ್ಜೆಕ್ಟ್. ಸೊ ಫ್ರೆಂಡ್ಸ್, ಈ ಥರ ಇನ್ಫಾರ್ಮೇಷನ್ನ ಕೊಡುವಾಗ, ಈ ಥರ ಕ್ವಶನ್ನ ಕೇಳುವಾಗ, ಸಾಧ್ಯವಿಲ್ಲ ಅಂತ ಈ ಥರ ಕ್ವಶನ್ನ ಕೇಳುವಾಗ ಕಾಂಟ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ WH ಕ್ವಶನ್ಸ್. ಎಕ್ಸಾಂಪಲ್ ನೋಡೋಣ. ಹೂ ಕ್ಯಾನ್ ಡೂ ದಿಸ್, ಈ ಕೆಲಸನ ಯಾರು ಮಾಡ್ಬೋದು? ಹೂ ಅಂದರೆ ಯಾರು. ಹೂ ಕ್ಯಾನ್ ಡೂ ದಿಸ್, ಈ ಕೆಲಸನ ಯಾರು ಮಾಡ್ಬೋದು ಅಂತ ಕ್ವಶನ್ ಕೇಳ್ತಾ ಇರೋದು. ವಾಟ್ ಕ್ಯಾನ್ ಹಿ ಡೂ, ವಾಟ್ ಅಂದರೆ ಏನು, ಅವನು ಏನು ಮಾಡೋಕ್ಕೆ ಬರುತ್ತೆ, ಅವನಿಗೆ ಏನು ಮಾಡೋಕ್ಕೆ ಬರುತ್ತೆ, ಅವನೇನು ಮಾಡ್ಬೋದು. ವಾಟ್ ಕ್ಯಾನ್ ಹಿ ಡೂ, ಅವನಿಗೆ ಏನು ಮಾಡೋಕ್ಕೆ ಬರುತ್ತೆ, ಈ ಥರ ಕ್ವಶನ್ ಕೇಳ್ತಾ ಇರೋದು. ವೈ ಕಾಂಟ್ ವಿ ಡೂ ದಿಸ್, ನಾವು ಏಕೆ ಮಾಡೋಕ್ಕೆ ಆಗೋದಿಲ್ಲ. ವೈ ಕಾಂಟ್ ವಿ ಡೂ ದಿಸ್, ವೈ ಅಂದರೆ ಏಕೆ, ಏಕೆ ಈ ಕೆಲಸನ ನಾವು ಮಾಡೋಕ್ಕಾಗೋದಿಲ್ಲ. ವೈ ಕಾಂಟ್ ಐ ಈಟ್, ನನಗೆ ಏಕೆ ತಿನ್ನೋಕ್ಕಾಗೋದಿಲ್ಲ. ವೈ ಐ ಕಾಂಟ್, ವೈ ಐ ಕಾಂಟ್ ಈಟ್, ನನಗೆ ತಿನ್ನೋಕ್ಕೆ ಏನಕ್ಕಾಗೋದಿಲ್ಲ. ಈ ಥರ ಕ್ವಶನ್ ಕೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಈ ಥರ WH ಕ್ವಶನ್ಸ್ನ ಇನ್ಫಾರ್ಮಲ್ ವೇಯಲ್ಲಿ ಹೇಳುವಾಗ ಆ್ಯಂಡ್ ಕ್ವಶನ್ನ ಕೇಳುವಾಗ ನಾವು ಕಾಂಟ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಜನರಲ್ ಪಾಸಿಬಿಲಿಟಿ ಅಂದರೆ ಜನರಲ್ ಆಗಿ ಒಂದು ಕೆಲಸ ಸಾಧ್ಯವಾಗುತ್ತೆ, ಪಾಸಿಬಿಲಿಟಿ ಆಗುತ್ತೆ ಅಂತ ಹೇಳುವಾಗ ಕೆನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋಣ ಫ್ರೆಂಡ್ಸ್. ಐ ಕ್ಯಾನ್ ಟೇಕ್ ಕ್ಲಾಸ್, ನನಗೆ ಕ್ಲಾಸ್ ತೊಗೊಳಕ್ಕೆ ಆಗುತ್ತೆ. ಟುಡೇ ಐ ಕ್ಯಾನ್ ಟೇಕ್ ಕ್ಲಾಸ್, ನಾನು ಕ್ಲಾಸ್ ಮಾಡ್ಬೋದು, ನನಗೆ ಕ್ಲಾಸ್ ಮಾಡೋಕ್ಕೆ ಆಗುತ್ತೆ ಅಂತ ಪಾಸಿಬಿಲಿಟಿನ ತಿಳಿಸ್ತಾ ಇರೋದು, ಸಾಧ್ಯವಿದೆ ಅಂತ ಹೇಳ್ತಾ ಇರೋದು. ಐ ಕ್ಯಾನ್ ಟೇಕ್ ಕ್ಲಾಸ್, ಇವತ್ತು ನಾನು ಕ್ಲಾಸ್ ತೊಗೋಬೋದು, ಅದು ಸಾಧ್ಯವಿದೆ, ಪಾಸಿಬಿಲಿಟಿ ಇದೆ, ನನಗೆ ಕ್ಲಾಸ್ ಮಾಡೋಕ್ಕಾಗುತ್ತೆ. ಓಕೆನಾ ಫ್ರೆಂಡ್ಸ್? ಈ ಥರ ಐ ಕ್ಯಾನ್ ಟೇಕ್ ಕ್ಲಾಸ್. ನೆಕ್ಸ್ಟ್, ರಾಧಾ ಕ್ಯಾನ್ ಕುಕ್ ಟೇಸ್ಟಿ ಫುಡ್, ರಾಧಾ ರುಚಿಕರವಾಗಿರೋ ಅಡುಗೆನ ಮಾಡೋಕ್ಕಾಗುತ್ತೆ. ರಾಧಾ ಕ್ಯಾನ್ ಕುಕ್ ಟೇಸ್ಟಿ ಫುಡ್, ರಾಧನ್ಗೆ ಟೇಸ್ಟಿ ಫುಡ್ ಮಾಡೋಕ್ಕಾಗುತ್ತೆ, ರುಚಿಕರವಾಗಿರೋ ಅಡುಗೆನ ಮಾಡ್ಬೋದು, ಮಾಡೋಕ್ಕಾಗುತ್ತೆ, ಆ ಪಾಸಿಬಿಲಿಟಿ ಇದೆ ಅಂತ ಹೇಳುವಾಗ. ದೇ ಕ್ಯಾನ್ ಅಟೆಂಡ್ ದ ಪಾರ್ಟಿ, ಅವರು ಪಾರ್ಟಿಗೆ ಅಟೆಂಡ್ ಆಗ್ಬೋದು, ಆ ಪಾಸಿಬಿಲಿಟಿ ಇದೆ, ಆ ಸಾಧ್ಯವಿದೆ. ದೇ ಕ್ಯಾನ್ ಅಟೆಂಡ್ ದ ಪಾರ್ಟಿ, ಅವರು ಪಾರ್ಟಿಗೆ ಅಟೆಂಡ್ ಆಗೋಕ್ಕೆ ಆಗುತ್ತೆ, ಅಟೆಂಡ್ ಆಗ್ಬೋದು, ಈ ಥರ ಹೇಳುವಾಗ. ನೆಕ್ಸ್ಟ್, ಕೃಷ್ಣ ಕ್ಯಾನ್ ಡ್ಯಾನ್ಸ್ ವಿತ್ ರಾಧಾ, ಕೃಷ್ಣ ರಾಧನ್ ಜೊತೆಯಲ್ಲಿ ಡ್ಯಾನ್ಸ್ ಮಾಡ್ಬೋದು, ಡ್ಯಾನ್ಸ್ ಮಾಡೋಕ್ಕಾಗುತ್ತೆ. ಕೃಷ್ಣ ಕ್ಯಾನ್ ಡ್ಯಾನ್ಸ್ ವಿತ್ ರಾಧಾ, ಕೃಷ್ಣ ರಾಧನ್ ಜೊತೆಯಲ್ಲಿ ಡ್ಯಾನ್ಸ್ ಮಾಡೋಕ್ಕಾಗುತ್ತೆ, ಆ ಪಾಸಿಬಿಲಿಟಿ ಇದೆ, ಡ್ಯಾನ್ಸ್ ಮಾಡ್ಬೋದು, ಸಾಧ್ಯವಿದೆ ಅಂತ ಹೇಳುವಾಗ ಈ ಥರ ಕೆನ್ನ ಯೂಸ್ ಮಾಡ್ತೀವಿ. ಕೃಷ್ಣ ಕ್ಯಾನ್ ಡ್ಯಾನ್ಸ್ ವಿತ್ ರಾಧಾ. ಸೊ ಕೃಷ್ಣ ಅನ್ನೋದು ಏನಾಗುತ್ತೆ? ಸಬ್ಜೆಕ್ಟ್. ಕೆನ್ ಅನ್ನೋದು ಮೋಡಲ್ ವರ್ಬ್, ಗೊತ್ತಿದೆ ಅಲ್ವಾ ಫ್ರೆಂಡ್ಸ್? ಡ್ಯಾನ್ಸ್ ಅನ್ನೋದು ಮೇನ್ ವರ್ಬ್, ರಾಧಾ ಅನ್ನೋದು ಆಬ್ಜೆಕ್ಟ್. ಸೊ ಫ್ರೆಂಡ್ಸ್, ಈ ಥರ ಜನರಲ್ ಪಾಸಿಬಿಲಿಟೀಸ್ನ ಇನ್ಫಾರ್ಮಲ್ ವೇಯಲ್ಲಿ ಹೇಳುವಾಗ ನಾವು ಕೆನ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಇನ್ನೂ ಎಕ್ಸಾಂಪಲ್ಸ್ ಇದೆ ಫ್ರೆಂಡ್ಸ್, ಪ್ರಾಕ್ಟೀಸ್ ಮಾಡೋಣ. ಐ ಕ್ಯಾನ್ ಡ್ರಿಂಕ್ ವಾಟರ್, ನಾನು ನೀರು ಕುಡಿಯೋಕ್ಕೆ ಆಗುತ್ತೆ, ನನಗೆ ನೀರು ಕುಡಿಯೋಕ್ಕೆ ಆಗುತ್ತೆ, ಆ ಪಾಸಿಬಿಲಿಟಿ ಇದೆ, ಆ ಸಾಮರ್ಥ್ಯ ಇದೆ, ಸಾಧ್ಯವಾಗುತ್ತೆ ಅಂತ ಹೇಳುವಾಗ ಕೆನ್ನ ಯೂಸ್ ಮಾಡ್ತೀವಿ. ಐ ಕ್ಯಾನ್ ಡ್ರಿಂಕ್ ವಾಟರ್. ಐ ಅನ್ನೋದು ಸಬ್ಜೆಕ್ಟ್, ಕೆನ್ ಅನ್ನೋದು ಗೊತ್ತಲ್ವಾ ಫ್ರೆಂಡ್ಸ್? ಮೋಡಲ್ ವರ್ಬ್. ಡ್ರಿಂಕ್ ಅನ್ನೋದು ಮೇನ್ ವರ್ಬ್, ವಾಟರ್ ಅನ್ನೋದು ಆಬ್ಜೆಕ್ಟ್. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ಪಾಸಿಟಿವ್ ಅಥವಾ ಅಫರ್ಮೇಟಿವ್ ಸ್ಟೇಟ್ಮೆಂಟ್. ಏನಾಗುತ್ತೆ ಫ್ರೆಂಡ್ಸ್ ಈ ಸ್ಟೇಟ್ಮೆಂಟ್? ಐ ಕ್ಯಾನ್ ಡ್ರಿಂಕ್ ವಾಟರ್. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ಪಾಸಿಟಿವ್ ಅಥವಾ
ಅಫರ್ಮೇಟಿವ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ಐ ಕಾಂಟ್ ಡ್ರಿಂಕ್ ವಾಟರ್, ನನಗೆ ನೀರು ಕುಡಿಯೋಕ್ಕೆ ಆಗೋದಿಲ್ಲ. ಐ ಕಾಂಟ್ ಡ್ರಿಂಕ್ ವಾಟರ್, ನನಗೆ ನೀರು ಕುಡಿಯೋಕ್ಕಾಗಲ್ಲ. ಸೊ ಫ್ರೆಂಡ್ಸ್, ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ನೆಗೆಟಿವ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ಕೆನ್ ಐ ಡ್ರಿಂಕ್ ವಾಟರ್, ನಾನು ನೀರು ಕುಡಿಬೋದಾ? ಈ ಥರ ಕ್ವಶನ್ ಕೇಳುವಾಗ, ಪರ್ಮಿಷನ್ನ ಕೇಳುವಾಗ ನೋಡಿ ಫ್ರೆಂಡ್ಸ್, ಕೆನ್ ಐ ಡ್ರಿಂಕ್ ವಾಟರ್, ನಾನು ನೀರು ಕುಡಿಬೋದಾ? ಈ ಸ್ಟೇಟ್ಮೆಂಟ್ ಏನಾಗುತ್ತೆ ಫ್ರೆಂಡ್ಸ್? ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ಕಾಂಟ್ ಐ ಡ್ರಿಂಕ್ ವಾಟರ್, ನನಗೆ ನೀರು ಕುಡಿಯೋಕ್ಕಾಗೋದಿಲ್ವಾ? ಕಾಂಟ್ ಐ ಡ್ರಿಂಕ್ ವಾಟರ್, ನನಗೆ ನೀರು ಕುಡಿಯೋಕ್ಕೆ ಆಗಲ್ವಾ? ಈ ಥರ ನೆಗೆಟಿವ್ ಆಗಿ ಕ್ವಶನ್ ಕೇಳ್ತಾ ಇರೋದು ನೋಡಿ ಫ್ರೆಂಡ್ಸ್. ಕಾಂಟ್ ಐ ಡ್ರಿಂಕ್ ವಾಟರ್, ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಓಕೆನಾ ಫ್ರೆಂಡ್ಸ್, ಇವತ್ತು ನಾವು ಕೆನ್ ಯೂಸೇಜ್ ಏನು ಅಂತ ಕಲ್ತಿದ್ದೀವಲ್ವಾ? ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ವಿಡಿಯೋ ನೀವು ನೋಡ್ತಾ ಇದ್ದೀರಾ, ಬಟ್ ಲೈಕ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನನ್ನ ವಿಡಿಯೋ ನಿಮಗೆ ಅರ್ಥ ಆಗ್ತಿದೆ ಅಲ್ವಾ? ಯೂಸ್ ಆಗ್ತಿದೆ ಅಲ್ವಾ? ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ನನಗೆ ತುಂಬ ಹೆಲ್ಪ್ ಆಗುತ್ತೆ, ನಂಗೆ ತುಂಬ ಖುಷಿ ಆಗುತ್ತೆ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮಾನ್ಸಶ್ರೀ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬಾಯ್.